ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸೋ ಶಾಸಕರು ಸಚಿವರಿಗೆ ಅನುದಾನ ಸಿಗ್ತಿಲ್ಲ ಅನ್ನೋ ಆರೋಪದ ಮಧ್ಯೆಯೇ ಇದೀಗ ಸ್ವಾಮೀಜಿಯೊಬ್ಬರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಡಿಕೆಶಿ ಪರವಾಗಿ ಮಾತನಾಡೋರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ ಅಂತ ಸಿಡಿದಿದ್ದಾರೆ ನೋಡಿ. ಅಷ್ಟಕ್ಕೂ ಯಾರು ಆ ಸ್ವಾಮೀಜಿ? ಬನ್ನಿ ನೋಡೋಣ. ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ರೆ ಸಿಎಂ ಟಾರ್ಗೆಟ್ ಮಾಡ್ತಾರಾ? ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದ ಸ್ವಾಮೀಜಿಯಿಂದ ಹೊಸ ಬಾಂಬ್. ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಅವರಿಗೆ ಕೂಲಿ ಸಿಗಬೇಕು ಅಂತ ಸಾಕಷ್ಟು ಶಾಸಕರು ಸಚಿವರು ಬಹಿರಂಗವಾಗಿ ಬ್ಯಾಟ್ ಮಾಡ್ತಿದ್ದಾರೆ. ಡಿಕೆಶಿ ಪರವಾಗಿ ಬ್ಯಾಟ್ ಬೀಸಿದ ಶಾಸಕರು ಸಚಿವರಿಗೆ ಅನುದಾನ ಸಿಗ್ತಿಲ್ಲ ಅನ್ನೋ ಆರೋಪ ಹಿಂದಿನಿಂದಲೂ ಇದೆ. ಆದ್ರೆ ಈಗ ಈ ವಿಚಾರದಲ್ಲಿ ಈಗ ಸ್ವಾಮೀಜಿ ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ಪರವಾಗಿ ಸ್ವಾಮೀಜಿಗಳು ಮಾತನಾಡಿದ್ರು ಟಾರ್ಗೆಟ್ ಆಗ್ತಿದ್ದಾರೆಂದು ಪ್ರಣವಾನಂದ ಸ್ವಾಮೀಜಿ ಸದ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಪ್ರಣವಾನಂದ ಸ್ವಾಮೀಜಿ ಆದ ನಾನು 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಂಗಳೂರು ಬಂದ ಸಂದರ್ಭದಲ್ಲಿ ನಮ್ಮ ಸಮಾಜದ ಬೇಡಿಕೆ ಹಿಡ್ಕೊಂಡು ಬಂದಾಗ ಮುಖ್ಯಮಂತ್ರಿಗಳು ಮಾಲಿಕೆಯ ಗುತ್ತಿಗೆದಾರಕ್ಕೆ ನೇರವಾಗಿ ಹೇಳಿದ್ದಾರೆ, ಅವರು ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ನಾ ಏನೂ ಮಾಡೋದಿಲ್ಲ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳು ದೇಶದ ರಾಜಕಾರಣವನ್ನೇ ಮಾಡುತ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು ದುಡಿದಕ್ಕೆ ನಾವು ಕೂಲಿ ಕೇಳಿದಂದ್ರೆ ನಮ್ಮನ್ನೇ ಕೂಡ ಟಾರ್ಗೆಟ್ ಮಾಡಿದ್ವಿ ಅಂತಕ್ಕಂಥದ್ದು ಕೂಡ ಇವತ್ತು ಎದ್ದು ಕಾಣುತ್ತಾ ಇದೆ. ಈ ವಿಷಯಗಳೆಲ್ಲವನ್ನೇ ಕೂಡ ನಮಗೆ ಆಗಿರತಕ್ಕಂಥ ನೋವು, ನಮ್ಮನ್ನೇ ಕಡೆಗಣಿಸ್ತಕ್ಕಂಥ ವಿಚಾರದಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ನೋವನ್ನೇ ನಾವು ತೋಡಿಕೊಂಡಿದ್ದೀವಿ. ಡಿಕೆಶಿ ಸಿಎಂ ಆಗಲು ಸಂಕ್ರಾಂತಿ ಕಳೀಲಿ, ಯುಗಾದಿ ಮುಗಿಲಿ ಅಂದ್ರು. ಇದೀಗ ಯುಗಾದಿ ಮುಗಿದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅನ್ನ ಸಿಎಂ ಮಾಡಬೇಕೆಂದು ಹೈಕಮಾಂಡ್ಗೆ ಪ್ರಣವಾನಂದ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಸ್ವಾಮೀಜಿಗಳ ನೇತೃತ್ವದ ನಿಯೋಗದೊಂದಿಗೆ ಹೈಕಮಾಂಡ್ ಭೇಟಿ ನೀಡಿ ಆದಷ್ಟು ಬೇಗ ಅಧಿಕಾರ ಹಂಚಿಕೆ ಮಾಡುವಂತೆ ಆಗ್ರಹಿಸುವುದಾಗಿ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ. ಈಗಾಗಲೇ ನಾವು ಬರೋದಕ್ಕೆ ಕಾರಣ ಏನು ಅಂದ್ರೆ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಅವರನ್ನೇ ಕೂಡಲೇ ಮುಖ್ಯಮಂತ್ರಿಗಳಾಗಿ ಕೂಡಲೇ ಎಐಸಿಸಿ ಅಧ್ಯಕ್ಷರಾಗಲಿ, ಕಾಂಗ್ರೆಸ್ನ ವರಿಷ್ಠರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸೇರಿ ಈಗಾಗಲೇ ತುಂಬಾ ಸಮಯ ಲೇಟ್ ಆಗಿದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಆ ದುಡಿದಕ್ಕೆ ಅವ್ರಿಗೆ ಕೂಲಿ ಕೊಡಬೇಕು. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಎಷ್ಟೊಂದು ಕಾಯ್ಬೇಕಾಗತ್ತೆ. ಒಂದು ವೇಳೆ ಇದೇ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೆ ಮುಂದುವರಿಸಿಕೊಂಡು ಹೋಗಿದ್ರೆ, ಈಗ ಏನ್ ಹೇಳ್ತಾ ಇದ್ದಾರೆ, ಪಂಚರಾಜ್ಯದ ಚುನಾವಣೆ ಅಂತ ಹೇಳ್ತಾರೆ, ಅದಕ್ಕೆ ಮುಂದೆ ಯುಗಾದಿ ಅಂತ ಹೇಳಿದ್ರು, ಅದಕ್ಕೆ ಮುಂದೆ ಮಕರ ಸಂಕ್ರಾಂತಿ ಅಂತ ಹೇಳಿದ್ರು. ಸೊ ಎಷ್ಟೊಂದು ದಿನ ಕಾಯ್ಬೇಕಾಗತ್ತೆ. ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರ ಇದುವರೆಗೂ ಕೈ ನಾಯಕರ ಮಧ್ಯೆ ಕದನಕ್ಕೆ ಕಾರಣವಾಗಿತ್ತು. ಆದ್ರೀಗ ಸಿಎಂ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಸ್ವಾಮೀಜಿಗಳು ಸಹ ಫೈಟ್ಗೆ ಇಳಿದಿದ್ದು ವಿಶೇಷವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.